ಚಾನಲ್ಸ್ ಆಯ್ತಾ? ಸ್ಟಾರ್ಟ್ ಐತೆ. ಸರಿ. ನಮಸ್ಕಾರ. ನಮಸ್ಕಾರ. ನನ್ನ ಜೊತೆ ಕರ್ಪುರಳ್ಳಿ ಶಿವಣ್ಣವ್ರು ಇದ್ದಾರೆ. ಇಲ್ಲಿ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನನ್ನ ಹೆಸರು ಆನಂದ್ ಅಂತ. ನಾನು ಕ್ಯಾರ್ನಗರ ತಾಲೂಕು ಚೌಕಳ್ಳಿ ಗ್ರಾಮದವನು. ಇಲ್ಲಿ ನಾವು ಸುಭಾಷ್ ಪಾಳೇಕರ್ ಅವರು ಹೇಳಿರೋ ಒಂದು ಕೃಷಿ ಮೆಥಡ್ನ ಫಾಲೋ ಮಾಡ್ತಾಯಿದ್ವಿ. ಸುಭಾಷ್ ಪಾಳೇಕರ್ ಅವರು ತುಂಬ ಏನು ಹೇಳ್ತಾರೆ ಅಂದರೆ, ನಾಟಿ ಹಸು ಗಂಜಲ, ನಾಟಿ ಹಸು ಸಗಣಿ, ಇದರಿಂದ ಜೀವಾಮೃತ ಮಾಡಿ ಯಾವುದೇ ಗೊಬ್ಬರ ಇಲ್ಲದೇ ಬರೀ ಅದನ್ನೇ ಕೊಡ್ಬೋದು ಅಂತ ಹೇಳಿದ್ದಾರೆ. ಇದು ಒಂದು ಮೆಥಡು, ಒಂದು ನಾಟಿ ಹಸುವಿಂದ ಉಪಯೋಗದ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಇನ್ನೊಂದು ಅವರು ಏನು ಹೇಳ್ತಾರೆ ಅಂದರೆ, ಎಷ್ಟೋ ಜನ ರೈತರು ಏನು ಮಾಡ್ತಾರೆ ಅಂದರೆ, ಗದ್ದೆಯಲ್ಲಿ ಭತ್ತ ಹಾಕ್ತಾರೆ, ಭತ್ತ ಕುಯ್ಕೊಂಡು ಹೋಗ್ತಾರೆ. ಅದು ಬಿಟ್ಟರೆ ಅವ್ರಿಗೆ ಇನ್ನೊಂದು ಎರಡನೇ ಆದಾಯ ಇರೋದಿಲ್ಲ. ಸೊ ಇಂಥ ವ್ಯವಸ್ಥೆನ ಅವಾಯ್ಡ್ ಮಾಡಬೇಕು. ರೈತರಿಗೂ ಒಂದು ಎರಡನೇ ಇನ್ಕಮ್ ಆಗಬೇಕು, ಇಲ್ಲ ರೈತರು ಹೊಲಕ್ಕೆ ಎರಡನೇ ಗೊಬ್ಬರ ಆಗಬೇಕು. ಈ ಉದ್ದೇಶದಿಂದ ಸುಭಾಷ್ ಪಾಳೇಕರ್ ಅವರು ಭಾಳ ರಿಸರ್ಚ್ ಮಾಡಿ ನಮಗೊಂದು ಉತ್ತಮವಾದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಂದರೆ, ಯಾರೇ ನಾಟಿ ಮಾಡಿದಾಗ ಅಂದರೆ ಕುಯ್ಬೇಕಾದ್ರೆ ಕುಯ್ಯೋದಾಗ ನೀರು ಕಟ್ತಾರೆ. ನೀರು ಕಟ್ಟಿ ಮಾರನೇ ಬೆಳಗ್ಗೆಗೆ ಅಲಸಂದೆ, ಉದ್ದು, ರಾಗಿ ಇದನ್ನೆಲ್ಲ ಎರ್ಸಿದಾಗ ಏನಾಗುತ್ತೆ ಅಂದರೆ, ನೀವು ಕುಯ್ಯೋ ಸಮಯ ಬಂದಾಗ ಸಾಕಷ್ಟು ಮೊಳಕೆ ಹೊಡೆದಿರುತ್ತೆ. ಇದೆಲ್ಲ ಏನಂದರೆ ಕಡಿಮೆ ನೀರಲ್ಲಿ ಬರೋವಂಥದ್ದು, ಯಾವುದು ಹುಳಿ ಆಗಲಿ ರಾಗಿ ಆಗಲಿ ಇದೆಲ್ಲ. ಸೊ ಈ ಮೆಥಡ್ನ ನನಗೂ ಗೊತ್ತಿರಲಿಲ್ಲ. ನಾನು ನಿರ್ಮಲಾ ಭೂಮಾತಾ ಸಂಘ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಇದೆ, ಅಲ್ಲಿ ಆ ಮೆಂಬರ್ಸಿಂದ ತಿಳ್ಕೊಂಡಿರೋದು. ನಾನು ಅವ್ರಿಗೆ ಸಂಪರ್ಕ ಬಂದಾಗ ನನಗೆ ಹೇಳಿದ್ರು, ಈ ಥರ ಪ್ರಯತ್ನ ಮಾಡಿ ನೋಡಿ ಅಂತ. ನಾನು ಈ ಸರಿ ಮೊದಲನೇ ಸರಿ ಪ್ರಯತ್ನ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವೆಲ್ಲರೂ ಹುಳಿ ಹೆಂಗೆ ಬಂದಿದೆ ಅಂತ ಎಲ್ಲ. ಈಗ ಇಲ್ಲಿ ನೋಡಿ, ನಮ್ಮ ಶಿವಣ್ಣವ್ರಿದ್ದಾರೆ. ನಾನು ಅವ್ರನ್ನ ಇಷ್ಟೇ ಕೇಳೋಕ್ಕೆ ಪ್ರಯತ್ನ ಬಯಸೋದು, ಶಿವಣ್ಣವರೇ, ನಿಮ್ಗೆ ಇದು ಏನು ಅನಿಸುತ್ತೆ? ರೈತರಿಗೆ ಇದು ಎರಡನೇ ಆದಾಯ ತಂದು ಕೊಡುತ್ತಾ ಸರಿಯಾಗಿ ಕಾಪಾಡಿಕೊಂಡ್ರೆ? ಇದು ನಿಮ್ಮ ಲೆಕ್ಕಾಚಾರ ನೋಡಿದ್ರೆ ಇದು ಮುಂದೆ ಇದು ನಮಗೆ ಒಂದು ವ್ಯವಸಾಯಕ್ಕೆ ಇದು ಅನುಕೂಲತೆ ಕಾಣ್ತದೆ. ಯಾಕೆಂದ್ರೆ ಈಗ 2,000-3,000 ಕೊಟ್ಟು ಗದ್ದೆ ಉಳ್ಬೇಕು. ಇದಾದ್ಮೇಲೆ ಬೇಕಾದ್ರೆ ನಾವು ತಿರ್ಗಾ ವ್ಯವಸಾಯಕ್ಕೆ ಅದನ್ನೇ ಭೂಮಿಯ ಉತ್ತಿ ತಿರ್ಗಾ ವ್ಯವಸಾಯ ಅದೇ ಆಯ್ತದೆ ಅಲ್ವಾ? ಹಸಿರಲ್ಲೇ ಗೊಬ್ಬರ ಆಯ್ತದೆ. ಹಸಿರಲ್ಲೇ ಗೊಬ್ಬರ ಅದು ನಾವು ಸಾಲದಕ್ಕೆ ಮುಂಗಾರಲ್ಲಿ ಚೆಲ್ತಿದ್ದೋ. ನೀವು ಇವಾಗಲೇ ಮಾಡಿದಿರಿ ಇದನ್ನ. ಇದು ನೋಡದ ಇದು ಅನುಕೂಲತೆನೇ ಕಾಣ್ತಾ ಇರೋಂಗದೆ. ಇದು ಕಂಡಾಗ ನಾವು ಎಲ್ಲ ಯಾಕೆ ಮಾಡ್ಬಾರ್ದು? ಮಾಡ್ಬೋದಲ್ವಾ? ಮಾಡ್ಬೋದು. ಯಾರಾದ್ರೂ ಮುಂಚೆ ಮಾಡಿದ್ರ? ಇಲ್ಲ. ನಾನೀಗ 65 ವರ್ಷ ನಂಗೆ. ನಾನು ಈ ಉದ್ಯೋಗ ಇತ್ತಿಲ್ಲ. ಶಿವಣ್ಣವ್ರೆ, ನಾನು ಇಷ್ಟೇ ಹೇಳಕ್ ಪ್ರಯತ್ನ ಪಡೋದು, ಈ ಸುಭಾಷ್ ಪಾಳೇಕರ್ ಅಂತ ಒಬ್ರು ಇದ್ದಾರೆ. ಅವ್ರು ಏನಂದ್ರೆ, ರೈತರು ಉದ್ಧಾರಕ್ಕೋಸ್ಕರ ಅವರು ತುಂಬಾ ರಿಸರ್ಚ್ ಮಾಡಿದ್ದಾರೆ. ಅವ್ರದ್ದು ಉದ್ದೇಶ ಏನಂದ್ರೆ, ಯಾವುದೇ ಕಾರಣಕ್ಕೂ ರಾಸಾಯನಿಕ ಬಳಸಬಾರ್ದು. ರಾಸಾಯನಿಕ ಹಾಕಿದಷ್ಟು ಭೂಮಿ ತಾಯಿ ಹಾಳಾಗ್ತಾಳೆ ಅಂತ. ಆಯ್ತಾ? ನಾವು ಆ ಕಾಲದಿಂದನೂ ಗಂಜಲ ಸಗಣಿ ಬಿಟ್ಟು ನಾವು ಯಾವ್ದು ನೋಡಿರ್ಲಿಲ್ಲ. 30-35 ವರ್ಷದ ಏಜ್ ಅಲ್ಲಿ ನಿಮ್ಗೆ ಗೊಬ್ಬರ ಅನ್ನೋದೇ ಗೊತ್ತಿರ್ಲಿಲ್ವ? ಇಲ್ಲ, ಅದು ಇಲ್ಲಕ್ಕೆ ಇಲ್ಲ ನಮ್ಗೆ. ಅಲ್ವಾ? ನಾವು ಅನ್ನವ ಹಿಂಡಿದ್ರೆ ಹಿಂಗೆ ಈ ನಾವು ಪಾಯಸದಲ್ಲಿ ಸಾರಾಂಶ ಬತ್ತ ಪಾಯಸದ ಗಟ್ಟಿ ತರ ಆ ತರ ಗಂಜಿ ನೀರು ಬರೋದು. ಇದು ಅಂತ ಸತ್ವ ಇರೋದು, ಅದಕ್ಕೆ ಸತ್ವ ಇರೋದು. ಅನ್ನ ಉಣ್ತಾ ಇದ್ರಿ, ಇನ್ನೂ ಉಣ್ಣನ ಅನ್ನಂಗ ಆಗದಲ್ವಾ? ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಈ ಬಹುರಾಷ್ಟ್ರೀಯ ಕಂಪನಿಗಳವೆ, ಈ ಅಗ್ರಿಕಲ್ಚರ್ ಆಫೀಸರ್ ಅವ್ರ ಹತ್ರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಗೆ ಇಷ್ಟು ಯೂರಿಯಾ ಹಾಕಿ, ಇಷ್ಟು ಔಷಧಿ ಹೊಡೀರಿ, ಹಿಂಗೇ ಹೇಳ್ತಾ ಹೋಗ್ತಾರೆ. ನಾವು ಮುಂಚೆಯಿಂದ ನಾವು ಹಿಂಗೆ ಬೆಂಡನ್ನ ತಿಂದಿ ಆಳು ಜೊಳ್ಳು ನಮ್ಗೆ ಈ ಭೂಮಿಲೂ ಬಲವತ್ತಾದ ಸತ್ವ ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಾವು ಏನ್ ಮಾಡ್ತಿದ್ದೋ ಸ್ವಾಮಿ ಅಂದ್ರೆ, ಮರದ ನೇಗ್ಲು, ಗೂಟು ಬೆಣಿ ನೇಗ್ಲು, ಎದೆ ಕೆಚ್ಚು ಇಷ್ಟಾಗಲ ಅದಕ್ಕೆ ಎದೆ ಆಯ್ತಿತ್ತು. ಅದ್ರಲ್ಲಿ ಗದ್ದೆ 3 ಹುಳ ಉಳವು. ನಾವು 3 ಹುಳ ಯಾವ್ದು ನಾಟಿಗೆ 3 ಹುಳ ಉತ್ರೆ ನಮ್ಮ ಮೀನ್ ತತ್ತಿದ್ರೆ ರಕ್ತ ಕಡಿಯೋದಿಲ್ಲಿ ಕೆನೆ ಕುಂತ್ಕೊಂಡು ಮೀನ್ ಬಾಯಿ ಬಿಟ್ಕೊಳ್ಳೋದು ಈ ಮೀನ್ ತತ್ತಿ. ಅದ ಸುಧಾರಿಸ್ಕೋಬೇಕಾದ್ರೆ ನಾವು ಹೊಸ್ಕಳೆ ಕೀಳಗಂಟು ಅದು ಮಾಹಿತಿಲ್ಲ ನಮ್ಗೆ. ಹೌದು. ಏನಂದ್ರೆ ನನ್ನ ಉದ್ದೇಶ ಇಷ್ಟೇ ಶಿವಣ್ಣವ್ರೆ, ನನ್ನ ಉದ್ದೇಶ ಆಗ್ಲಿ, ನಮ್ಮ ಸುಭಾಷ್ ಪಾಳೇಕರ್ ಅವರು ನಮ್ಗೆ ಹೇಳ್ಕೊಟ್ಟಿರೋ ಉದ್ದೇಶ ಇಷ್ಟೇನೆ. ಇದು ಮಾಡ್ಲಿ, ಈಗ ಮಾಡಿದಿರಿ. ಈಗ ಇದೆಲ್ಲರಿಗೂ ಸೌಲಭ್ಯ, ನಿಮ್ಗೆ ಸೌಲಭ್ಯ ಕಂಡ ಮೇಲೆ ಎಲ್ಲ ಉಪಯೋಗಿಸದ ಬಿಡಿ ಅಲ್ವಾ? ಮಾಡಿದ್ರೆ ತುಂಬಾ ಅನುಕೂಲತೆ. ಯಾಕನ್ಕೋ ಇದೇನ್ 3 ತಿಂಗಳು, ಇನ್ನು ಈಗ ಈ ತಿಂಗಳು ಕಳಿತು ಜನವರಿ 1 ತಿಂಗಳು ಕಳಿತು ಅಂದ್ರೆ ಕುಡಿ ಉಂಟು ಬಿಡ್ತದೆ. ಇದು ಕುಡಿ ಉಂಟಾಗ ತಿರ್ಗಾ ಅದೇ ವ್ಯವಸಾಯ, ಅದ ಗದ್ದೆಗೆ ಉಳೋದು. ಹೌದು. ನನ್ನ ಉದ್ದೇಶ ಇಷ್ಟೇ ಶಿವಣ್ಣವ್ರೆ, ನಾವು ರೈತರು
ಆಯ್ತಾ. ಹೌದು. ನಾವು ವಿಷ ಕೊಡಬಾರ್ದು ಜನರಿಗೆ. ಬ್ಯಾಡ್ದು. ನಾವು ವಿಷ ಹಾಕಿದಷ್ಟು ನಮ್ಮ ಆಹಾರದಲ್ಲೂ ವಿಷ ಬರ್ತದೆ. ಈ ವಿಷನ ಅವಾಯ್ಡ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಈಗ ಇದು ಒಂದು ಉದ್ಯೋಗ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಅನುಕೂಲತೆ ಎಲ್ಲಾರ್ಗು. ಇದೇನಕ್ಕಂದ್ರೆ ರೈತ ಅಂದ್ಮೇಲೆ ಕಷ್ಟ ಸುಖಗಳು ಜೀವನಿಗಳು ಅದು ಅನ್ಭವಿಸ್ತಾನೆ. ನಾವೇ ಬೆಳೆಯೋದು, ಈಗ ನಾವು ಬೆಳೆಯೋದು ಯಾರಿಗೆ 20 ಕೋಟಿಗೂ ಅನ್ನ ಕೊಡೋದು ರೈತನೇ ಅಲ್ವಾ. ಶಿವ ಅವ್ನ ಸಾಕಾರ ಇಂಥ ಮನೆಗೆ ಹೋಗು ಅಂತಂದ್ರೆ ಒಂದು ಇದು ಸಿಗ್ತದೆ ಅಂದಂಗೆ ಈಗ ಬೆಳೆದಿವಿ. ತಾಡುವ ಮತ್ತೊಂದು ಮುಗುಲೊಂದು ಯಾವುದೇ ಆಗ್ಲಿ 20 ಕೋಟಿ ಅಕ್ಷಿ ಪಕ್ಷಿ ಎಲ್ಲ ತಿಂತದೆ ಅಲ್ವಾ. ನೀವು ಎಲ್ಲ ಬೆಳೆದಿತ್ತು, ನೀವು ಒಬ್ಬರೇ ತಗೋಯ್ತೀರಾ? ಇಲ್ಲ. ಎಷ್ಟು ಉದ್ರದು ಇಲ್ಲಿ? ಇಲ್ಲ. ಹೌದು. ನಮ್ಮ ಉದ್ದೇಶ ಇಷ್ಟೇ, ನಾವು ಕೊಡೋ ಅಂದಲ್ಲಿ ವಿಷ ಇರಬಾರ್ದು. ಅದಕ್ಕೋಸ್ಕರ ನಾವು ನೋಡದ ಮಾಡದ. ಆಮೇಲೆ ಇನ್ನೊಂದು ಇದಕ್ಕೆ ಈ ಆಪ್ಷನ್ ಬರ್ತದ ನೋಡಿ, ಅದು ಒಂದು ಉದ್ಯೋಗ. ಅದು ಇದೇ ತರ ಬರೋದು. ಇನ್ನು ಸೊಪ್ಪು ಬಲವತ್ತಾಯ್ತದೆ. ಯಾವ್ದು ಕೇಳಿ, ಅದು ಬೇರು ಜಾಸ್ತಿ ಕೆಳಕ್ ಹೋಗ್ತದೆ. ಸರಿ, ಗೊತ್ತಾಯ್ತು ನನಗೆ. ಇನ್ನು ಬೇರು ಕೆಳಕ್ ಹೋಯ್ತದೆ. ಇನ್ನು ಭೂಮಿ ಸಡ್ಲ ಆಯ್ತದೆ. ಇನ್ನು ಸೊಡ್ಲನು ಆಯ್ತದೆ, ವ್ಯವಸಾಯನೂ ಬರ್ತದೆ. ಸರಿ. ನೀವು ವ್ಯವಸಾಯ ಅಂದ್ರೆ ಹಸಿರೆಲೆ ಗೊಬ್ಬರ ಆಯ್ತದೆ ಅಂತ. ಹಸಿರೆಲೆ ಗೊಬ್ಬರ, ಇದೆಲ್ಲ ಹಸಿರೆಲೆ ಗೊಬ್ಬರನೇ. ಯಾವುದು ಮತ್ತೆ ಉರುಳಿ, ಆಪ್ಷನ್ಬು, ಅಲ್ಲಿಂದ ಇದು ಯಾವ್ದು ಡೆಂಚಿ ಅಂತ ನಾವು ಕೊಡ್ತೀವಿ ನೋಡಿ, ಅದು ಇವೆಲ್ಲ ಹಸಿರೆಲೆ. ಆಮೇಲೆ ತಣ್ಣೀರಲ್ಲಿ ನೋಡಿ ಅಲ್ಸಂದೆ, ಅದು ಭಾರಿ. ನಾವು ಕಾಯಿ ಬಿಡ್ಸ್ಕೊಂಡು ಬರೀ ಇದು ಮಾಡ್ತೀವಿ, ಅದ ಸೊಪ್ಪಿನಲ್ಲೇ ಒಡಪುಡಿ ನೋಡಿದ್ರೆ ಅದು ಮೊಸರು ಆದಂಗ ಆಯ್ತದೆ. ಅಲ್ಲಿಗೆ ನಿಮ್ಮ ಅನುಭವದಲ್ಲಿ ಇಷ್ಟ ಹಾಕಿದ್ರೇನೆ ನೋಡದ. ಈ ಸರಿ ಮಾಡಿದಿರಿ, ಇದನ್ನ ಮಾಡ್ಕೊಂಡು ನಾವೆಲ್ಲ ಇಲ್ಲಿ ಮಾಡೋದ ಬಿಡಿ. ಅಲ್ಲಿ ಹೇಳಿ ಅದನ್ನ ಆಯ್ತು. ಅವ್ರ ಹೆಸರಿಂದ ಗೊತ್ತಾಗೋದಿಲ್ಲ. ಹೇಳಿ. ನಿರ್ಮಲಾ ಭೂಮಾತ್ರ ಸಂಘದವರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಇದನ್ನ ಪರಿಚಯ ಆಗಿ ಇದು ನೋಡಿ ಬೆಳೆದು ಇದಾದ್ಮೇಲೆ ನಾವೇ ವಾಟ್ಸಾಪ್ ಮಾಡಿ ಇದನ್ನ ಮುಂದಕ್ಕೆ ಬೆಳವಣಿಗೆಗೆ ಎಲ್ಲ ಸಾರ್ವಜನಿಕರಿಗೂ ಒಂದು ಅನುಕೂಲತೆ ಆಗ್ಲಿ ಅಂತ ನಾವು ಭಾವಿಸ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು ಶಿವಣ್ಣ.